ಎದುರಿಗೆ ಒಂದು ಕತ್ತೆ ಬಂತು. ಎಂತೀರಿ ನಿಮ್ಮ ನೆಂಟ್ರು ಕಣ್ರಿ, ಮಾತನಾಡಿಸ್ರಿ. ಗಂಡ: ನಮಸ್ಕಾರ ಮಾವ, ಏನ್ ಮಗಳ್ ನೋಡಕ್ ಬಂದ? ಎಲ್ಲರೂ ಹೇಳ್ತಾರೆ ಒಬ್ಬರು ಹೋದ್ರೆ ಇನ್ನೊಬ್ಬರು ಅಂತ. ಬಟ್ ಎರಡನೇ ಸಲಿ ಮಳೆ ಬಂದ್ರೆ ಮಣ್ಣೆ ಘಮ ಬರಲ್ಲ. ಇನ್ನ ನನ್ನ ಪ್ರೀತಿ ಎಲ್ಲಿಂದ ಬರುತ್ತೆ? ಟೀಚರ್: ಆನೆ ದೊಡ್ಡದ ಇರುವೆ ದೊಡ್ಡದ? ಗುಂಡ: ಆಗೆಲ್ಲ ಸುಮ್ನೆ ಹೇಳಕ್ಕಾಗಲ್ಲ, ಡೇಟ್ ಆಫ್ ಬರ್ತ್ ಬೇಕು. ಅಪ್ಪ: ಮಗನೇ, ನೀನು ಪಾಸ್ ಆದ್ರೂ ಸರಿ, ಫೇಲ್ ಆದ್ರೂ ಸರಿ, ನಿನಗೆ ಬೈಕ್ ಕೊಡಿಸ್ತೀನಿ ಮಗ. ಯಪ್ಪೋ, ನೀನು ಬಂಗಾರದಂತ ಮನುಷ್ಯ ಕಣಪ್ಪ. ಅಪ್ಪ: ಹಾಗೇನಿಲ್ಲ, ಪಾಸ್ ಆದ್ರೆ ಕಾಲೇಜು ಹೋಗೋದಕ್ಕೆ, ಫೇಲ್ ಆದ್ರೆ ಹಾಲು ಕರಿಯೋಕ್ಕೆ ಹೋಗೋಕ್ಕೆ. ಗುಂಡ: ನನಗೆ 25 ಜನ ಮಕ್ಕಳು, ನಿಮ್ಮ ಫ್ಯಾಮಿಲಿ ಪ್ಲಾನಿಂಗ್ನವರು ನಿಮ್ಮ ಮನೆಗೆ ಬರಲಿಲ್ಲವಾ? ಗುಂಡ: ಬಂದಿದ್ರು, ಅಂಗನವಾಡಿ ಅನ್ಕೊಂಡು ವಾಪಸ್ ಹೋದ್ರು. ಗುಂಡ ಹೇಳ್ತಾನೆ: ಪುಂಡ, ನಿನ್ನೆ ರಾತ್ರಿ ನಾನು ಮನೆಗೆ ಹೋದಾಗ ನನ್ನ ಹೆಂಡತಿಗೆ ಯಾರೋ ಒಬ್ಬ ಕಿಸ್ ಮಾಡ್ದ ಇದ್ದ. ಪುಂಡ: ಹೌದಾ, ನೀನು ಏನ್ ಮಾಡ್ದೆ ಆಗ? ಗುಂಡ: ನಾನು ಅವರನ್ನು ನೋಡ್ದೆ ಅಂತ ಗೊತ್ತಾಗದೆ ಇರ್ಲಿ ಅಂತ ತಕ್ಷಣ ಲೈಟ್ ಆಫ್ ಮಾಡಿಬಿಟ್ಟೆ. ನಂಗೆ ಬಯೋಕೆ ಅದೇಗೆ ಮನಸ್ಸು ಬರುತ್ತೆ ನಿಂಗೆ? ನನ್ನ ನೋಡಿದ್ರೆ ಪಾಪ ಅನ್ಸಲ್ವಾ ನಿಂಗೆ? ಶಿವನಿಗೆ ಬಿಲ್ಪತ್ರೆ, ವಿಷ್ಣುವಿನಿಗೆ ತುಳಸಿ ಪತ್ರೆ, ಗಣೇಶನಿಗೆ ಗರಿಪತ್ರೆ, ಮನುಷ್ಯನಿಗೆ ಪ್ರತಿದಿನ ಹೊಸ ಹೊಸ ತಾಪತ್ರೆ. ಹೆಚ್ಚು ಕಡಿಮೆ ಆದ್ರೆ ಸೀದಾ ಆಸ್ಪತ್ರೆ. ಎಲ್ಲ ಸಂದರ್ಭಗಳಲ್ಲಿಯೂ ಮಾತನಾಡಬೇಕು ಎಂಬ ಆತುರ ಬೇಡ. ಅನೇಕ ಸಲ ಮಾತಿಗಿಂತ ಮೌನವೇ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸುತ್ತದೆ. ಟೀಚರ್: 1 ರಿಂದ 10ರವರೆಗೆ ಸಂಖ್ಯೆ ಹೇಳು. ಸಂಖ್ಯೆ 1 2 3 4 5 6 7 8 9 10. ಆಯ್ತು ಟೀಚರ್. 4 ಎಲ್ಲೋ ಸಂಖ್ಯೆ 4 ಸತ್ತೋಗಿದೆ ಟೀಚರ್. ಯಾರೋ ಹೇಳಿದ್ದು ಸಂಖ್ಯೆ ನಿನ್ನೆ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು ಟೀಚರ್. ರಸ್ತೆ ಅಪಘಾತದಲ್ಲಿ 4 ಸಾವು ಅಂತ. ಗಂಡ: ಹಲೋ, ತಿನ್ನೋದಕ್ಕೆ ಏನ್ ಮಾಡಿದ್ದೀಯಾ? ಹೆಂಡತಿ: ವಿಷ ಮಾಡಿದ್ದೀನಿ. ಗಂಡ: ನಾನ್ ಇವತ್ತು ತಡವಾಗಿ ಬರ್ತೀನಿ, ನೀನ್ ತಿಂದು ಮಲ್ಕೊ. ಹೆಂಡತಿ: ಅಲ್ಲ ರೀ, ಗಂಡಸರು ಸತ್ರೆ ಸ್ವರ್ಗದಲ್ಲಿಯೂ ಅಪ್ಸರೆ ಸಿಗುತ್ತಾರೆ, ಹೌದಾ? ಗಂಡ: ಹೌದು ಕಣೆ. ಹೆಂಡತಿ: ಮತ್ತೆ ಸತ್ರೆ ಮಂಗ ಸಿಗುತ್ತಾನೆ. ಹೆಂಡತಿ: ಇದೇನು ಅನ್ಯಾಯ, ನಿಮಗೆ ಮಾತ್ರ ಇಲ್ಲೂ ಅಪ್ಸರೆ ಅಲ್ಲೂ ಅಪ್ಸರೆ, ನಮಗೆ ಇಲ್ಲೂ ಮಂಗ ಅಲ್ಲೂ ಮಂಗ. ಗುಂಡ ಒಂದು ಕತ್ತೆಯ ಮುಂದೆ ಎಡವಿ ಬೀಳುತ್ತಾನೆ. ಇದನ್ನು ನೋಡಿದ ಹುಡುಗಿ ನಗುತ್ತಾ: ಏನ್ ನಿಮ್ಮ ಅಣ್ಣನ ಆಶೀರ್ವಾದ ತಗೋತಿದ್ಯಾ ಅಂತ. ಗುಂಡ ಹೇಳ್ತಾನೆ: ಹೌದು ಅತ್ತಿಗೆ. ಧನ್ಯವಾದಗಳು.